Good morning, my dear students. So in the last previous class, we have discussed about the ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಟೋರ್ಟೈಸ್ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಹಿಪ್ಪೋಪೊಟಾಮಸ್ಸಿಗೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಲೀಸ್ಟ್ ನೇಮ್ ಇಂದು ಏನು ಸೀಕ್ರೆಟ್ ನೇಮ್ ಇದೆ ಅಂತ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಲೀಸ್ಟೇ ಮಾಡಿಬಿಟ್ಟಿದ್ರು. ಆಲ್ ಆಫ್ ಯು ಸಿ ಹಿಯರ್ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಲೀಸ್ಟೇ ಮಾಡಿಬಿಟ್ಟಿದ್ರು. ಯಾವ್ದು ಹೆಸರು ಇದೆ ಅಂತ ಅವರಿಗೇನು ಕರೆಕ್ಟ್ ಗೊತ್ತಿರಲಿಲ್ಲ. ಟೋರ್ಟೈಸಿಗೆ ಮತ್ತು ಬೇರೆ ಅನಿಮಲ್ಸ್ ಎಲ್ಲರಿಗೂ ಅವ್ರದ್ದು ಹೆಸರು ಏನಿದೆ ಕರೆಕ್ಟಾಗಿ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಲೀಸ್ಟೇ ಮಾಡಿಬಿಟ್ಟಿದ್ರು. ಸೊ ನಾವು ಇದು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದ ಲೆಸನ್. ಆಲ್ ಆಫ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಹಿಪ್ಪೋಸ್ ಲಿವ್ಸ್ ಇನ್ ವಾಟರ್ ಲೆಸನ್. ಸೊ ಪೇಜ್ ನಂಬರ್ 10. All of you see your textbook. So the tortoise came out from where he had been hiding. He then half buried himself in the hole he had dug. The greater part of his shell was outside, looking like a small stone. When the two hippo wives came along, the first one banged her foot against the tortoise shell. Oh, ouch, she yelled and immediately called out to her husband. Oh, isn't he my husband? I have hurt my foot. The tortoise was very glad when the hippos had left the river. The tortoise came out from hiding and went home joyfully. When the next feast was given by the hippo, he called on the tortoise. So tortoise, will you tell me my name today, or do you accept defeat and will leave the jungle and live in the water as you promised? ಏನಾಗುತ್ತೆ ಅಂತ ನಾವು ಈ ಕ್ಲಾಸಲ್ಲಿ ನೋಡೋಣ. ಸೊ ಆಲ್ ಆಫ್ ಯು ಲಿಸನ್ ಹಿಯರ್ ಕೇರ್ಫುಲಿ. ನೌ ಐ ವಿಲ್ ಎಕ್ಸ್ಪ್ಲೇನ್ ದ ಲೆಸನ್. ಸೊ ದ tortoise came out from where he had been hiding. tortoise ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವ್ನು ಏನು ಮಾಡಿದ್ದ ಅಂತ ಹೇಳಿದ್ರೆ ಒಂದು ಅವರು ಹಿಪ್ಪೋಪೊಟಾಮಸ್ ಮತ್ತೆ ಅವ್ರ ವೈಫ್ಸ್ ಎಲ್ಲಿ ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರೆ ಒಂದು ಪಾತಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ಅವ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಾನು ಅವನಿಗೆ ಫಾಲೋ ಮಾಡೋಣ ಅಂತ ಒಂದು ಪಾತಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಹೋಲ್ ಮಾಡಿರ್ತಾನೆ tortoise. ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಹೊರಗಡೆ ಬರಕ್ಕೆ ನೋಡ್ತಾ ಇರ್ತಾನೆ. He then half buried himself in the hole he had dug. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಧ ಅವ್ನು tortoise ಏನು ಮಾಡುತ್ತೆ ಅಂತ ಹೇಳಿದ್ರೆ ಹೊರಗಡೆ ಬರಕ್ಕೆ ಅರ್ಧ ಔಟ್ಸೈಡ್ ಅರ್ಧ ಇನ್ಸೈಡ್ ಆಗ್ಬಿಡುತ್ತೆ. The greater part of his shell was outside, looking like a small stone. tortoise ಹೆಂಗ್ ಕಾಣುತ್ತೆ ಅಂತ ಹೇಳಿದ್ರೆ ನಮಗೆ ನೋಡಕ್ಕೆ ಅದು ಒಂದು ಸ್ಮಾಲ್ ಸ್ಟೋನ್ ತರ ಕಾಣುತ್ತೆ. When the two hippo wives came along, ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಟೂ ಹಿಪ್ಪೋಪೊಟಾಮಸ್ ವೈಫ್ಸ್ ಅವರು ಅಲಾಂಗ್ ಆಗಿ ಅವರು ಬರ್ತಾ ಇರ್ತಾರೆ. The first one banged her foot against the tortoise shell. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಬರ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವಾಗ tortoise ಅರ್ಧ ಹೊರಗಡೆ ಬಂದ್ಬಿಡ್ತಾನೆ. ಎಲ್ಲಿಂದ ಅಂತ ಹೇಳಿದ್ರೆ ಹೋಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಅಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರ್ತಾ ಇರ್ತಾರೆ. ಅದ್ರ ಮೇಲೆ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಕಾಲು ಫುಟ್ ಇಟ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಓಚ್ ಅಂತ ಇಟ್ಕೊಳ್ತಾರೆ ಅವರು. ಶಿ ಎಲ್ಡ್ ಅಂಡ್ ಇಮಿಡಿಯೇಟ್ಲಿ ಕಾಲ್ಡ್ ಔಟ್ ಟು ಹರ್ ಹಸ್ಬೆಂಡ್. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವ್ರ ಹಸ್ಬೆಂಡಿಗೆ ಕರೀತಾರೆ. ಓ isn't he my husband? I have hurt my foot. ಏನಾಗಿದೆ ಅಂತ ಹೇಳಿದ್ರೆ ನನ್ನ ಫುಟ್ಟಿಗೆ ನನ್ನ ಕಾಲಿಗೆ ಏನಾಗಿದೆ ಅಂತ ಹೇಳಿದ್ರೆ ಹರ್ಟ್ ಆಗಿದೆ. ಅದು ಯಾತಕ್ಕೆ ಅಂತ ಹೇಳಿದ್ರೆ ಅವನ ಮೇಲೆ tortoise ಕೆಳಗಡೆ ಇದೆ, ಅವ್ರು ನೋಡಿಲ್ಲ. ಅದ್ರ ಮೇಲೆ ಏನ್ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾಲು ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ಹಸ್ಬೆಂಡಿಗೆ ಹೇಳ್ತಾರೆ ನನ್ನ ಕಾಲಿಗೆ ಏನಾಗಿದೆ ಅಂತ ಹೇಳಿದ್ರೆ ಹರ್ಟ್ ಆಗಿದೆ ಅಂತ. The tortoise was very glad. ಅವಾಗ tortoise ಏನಾಗುತ್ತೆ tortoise ಏನಾಗುತ್ತೆ ಅಂತ ಹೇಳಿದ್ರೆ ಹ್ಯಾಪಿ. ಗ್ಲಾಡ್ ಮೀನ್ಸ್ ಹ್ಯಾಪಿ ಆಗುತ್ತೆ. When the hippo had left the river, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಿಪ್ಪೋಪೊಟಾಮಸ್ ಅವಾಗ ರಿವರ್ ಬಿಡ್ತಾನೆ. The tortoise came out from hiding and went home joyfully. ಅವಾಗ ಏನ್ ಮಾಡುತ್ತೆ ಅಂತ tortoise ಅವನ್ನ ಹೈಡಿಂಗ್ ಮೀನ್ಸ್ ಎಲ್ಲಿ ಹೈಡ್ ಆಗಿರುತ್ತೆ ಅಲ್ಲ ಅಲ್ಲಿಂದ ಹೊರಗಡೆ ಬಂದು ಮತ್ತೆ ಜಾಯ್ಫುಲ್ ಆಗಿ ಮನೆಗೆ ಬಂದ್ಬಿಡುತ್ತೆ tortoise. When the next feast was given by the hippo, ಅದೇ ತರ ಈ ಫೀಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ಮಂತ್ಸ್ ಎಲ್ಲ ಇಯರ್ ಎಲ್ಲ ಕಳೆದೋಗ್ಬಿಡುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಬರುತ್ತೆ ಅಲ್ಲ ಅವಾಗ ನೆಕ್ಸ್ಟ್ ಫೀಸ್ಟ್ ದಿನ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಾಲ್ಡ್ ಆನ್ ದ tortoise. ಹಿಪ್ಪೋ ಏನ್ ಮಾಡುತ್ತೆ ಅಂತ ಹೇಳಿದ್ರೆ tortoiseಗೆ ಕರೀತಾನೆ. ಸೊ tortoise, will you tell me my name today? ನೀನು ನನ್ನ ಹೆಸರು ಇವತ್ತು ಹೇಳು. ನೀನು ಹೇಳಿದ್ದೆ ಅಲ್ಲ ಲಾಸ್ಟ್ ಇಯರ್ ನಾನು ನೆಕ್ಸ್ಟ್ ಫೀಸ್ ಬರೋತಕ್ಕ ನಾನು ನಿಮ್ಮ ಹೆಸರು ಸೀಕ್ರೆಟ್ ಹೆಸರು ಹೇಳ್ತೀನಿ ಅಂತ. ಅದಕ್ಕೆ ಏನ್ ಮಾಡುತ್ತೆ ಹಿಪ್ಪೋಪೊಟಾಮಸ್ tortoiseಗೆ ಕರೀತಾರೆ. ನಂದು ಸೀಕ್ರೆಟ್ ನೇಮ್ ಏನಿದೆಯಾ ಹೇಳು ಅಂತ.
or do you accept defeat and will leave the jungle and live in the water as you promised. ನೀನು ಏನು ಹೇಳಿದ್ದೆ ಅಂತ ನಾನು ನೆಕ್ಸ್ಟ್ ಫೀಸ್ ಬರೋ ತನಕ ನಾನು ನಿಮಗೆ ನಿಮ್ಮ ಸೀಕ್ರೆಟ್ ಹೆಸರು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ಲ, ಅದು ನೀನು ಅಕ್ಸೆಪ್ಟ್ ನೀವು ಮಾಡ್ಕೊಂಡಿದ್ದೆ ನೀನು. ಈಗ ಏನು ಮಾಡ್ತೀಯ ಅಂತ ಹೇಳ್ತತ್ತೆ. ಆರ್ ಡು ಯು ಅಕ್ಸೆಪ್ಟ್, ಅದು ನೀನು ಅಕ್ಸೆಪ್ಟ್ ಮಾಡ್ಕೊಂಡಿದ್ಯಾ, ಆರ್ ಡಿಫಿಟ್ ಅಂತ ಕೇಳುತ್ತೆ. ಆ್ಯಂಡ್ ವಿಲ್ ಲೀವ್ ದ ಜಂಗಲ್, ನೀನು ಇದು ಫಾರೆಸ್ಟ್ಗೆ ಬಿಡ್ತೀಯಾ ಇಲ್ಲ ಅಂದರೆ ಲಿವ್ ಇನ್ ವಾಟರ್, ನೀನು ಏನು ಹೇಳಿದೆ ಅಂತಂದರೆ ನೀನು ನನಗೆ ಒಂದು ಪ್ರಾಮಿಸ್ ಕೊಟ್ಟಿದ್ದೆ. ನಾನು ಏನು ಮಾಡ್ತಾ ಇದ್ರೆ ನಾನು ಲ್ಯಾಂಡ್ ಬಿಟ್ಟು ವಾಟ್ರಲ್ಲಿ ಹೋಗಿ ನನ್ನ ಹೋಲ್ ಫ್ಯಾಮಿಲಿ ಎಲ್ಲ ನಾವು ಅಲ್ಲೇ ವಾಸ ಮಾಡ್ತೀನಿ ಅಂತ. ಅದು ನಿನ್ನ ಪ್ರಾಮಿಸಿಗೆ ಒಪ್ಕೊಳ್ತೀಯ ಏನು ಅಂತ ಹಿಪ್ಪೋಪೊಟಾಮಸ್ ಟರ್ಟಲ್ಸ್ಗೆ ಕೇಳ್ತಾ ಇದ್ದಾನೆ. ಸೊ ಅದೇ ಅದು ಏನು ಪ್ರಾಮಿಸ್ ಓಕೆ ಮಾಡುತ್ತೆ ಇಲ್ಲ ಏನು ಮಾಡುತ್ತೆ ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದ ಲೆಸನ್. ಥ್ಯಾಂಕ್ ಯು.